ಹಲೋ ಫ್ರೆಂಡ್ಸ್, ಹಾಯ್. ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಸೊಪ್ಪಿಗೆ ಈರುಳ್ಳಿ, ಟೊಮೊಟೊ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ತೊಳೆದು. ಇಷ್ಟನ್ನು ಕುಕ್ಕರ್ಗೆ ಹಾಕ್ತೀನಿ. ನೆಕ್ಸ್ಟು ಬೇಳೆ ಹಾಕ್ತೀನಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ಅರಿಶಿಣ ಸ್ವಲ್ಪ, ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಬೇಗ ಬೇಯೋಕ್ಕೆ, ಸ್ವಲ್ಪ ಹಾಕಬೇಕು. ನೆಕ್ಸ್ಟು ನೀರು ಹಾಕಬೇಕು ಫ್ರೆಂಡ್ಸ್. ನೋಡಿ, ಸಾಂಬಾರಿಗೆ ಬೇಕಾದ ಪದಾರ್ಥಗಳನ್ನೆಲ್ಲ ಹಾಕಿತ್ತಾಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಕೂಗಕ್ಕೆ ಇಡ್ತೀನಿ ಫ್ರೆಂಡ್ಸ್. ಸಾಂಬಾರಿಗೆ ಬೇಕಾದೆಲ್ಲ ಹಾಕಿತ್ತಾಯಿತು. ಈಗ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ. ನೆಕ್ಸ್ಟು ಒಲೆ ಹಚ್ಬಿಟ್ಟು ಕುಕ್ಕರ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಒಲೆ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಒಂದು 3-4 ಕೂಗಿಸಿದ್ರೆ ಸಾಕು. ನಾನು ರುಬ್ಬೋದು ಇಲ್ಲ, ಮಸಿಯೋದು ಇಲ್ಲ. ಚೆನ್ನಾಗಿ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ್. ವಿಸಲ್ ಬಿಟ್ಟಿದೆ ಫ್ರೆಂಡ್ಸ್, ತೆಗ್ದಿದ್ದೀನಿ. ನೋಡಿ, ಈ ಥರ ಆಗಿದೆ ಸಾಂಬಾರು. ಈ ಕಡೆ ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಎಣ್ಣೆ ಸಾಸಿವೆ ಚಿಟಪಟ ಅಂತಿದೆ. ಈಗ ಕರಿಬೇವು ಹಾಕ್ತೀನಿ. ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಮಾಡಿ ಒಗ್ಗರಣೆ ಮಾಡಬೇಕಾದ್ರೆ ಈ ಥರ ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಬೇಯಿಸಿ ಸಾಂಬಾರ್ಗೆ ಹಾಕಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಬೇಕು. ಒಗ್ಗರಣೆನ ಈಗ ಸಾಂಬಾರಿಗೆ ಹಾಕ್ತಾ ಇದ್ದೀನಿ. ಸಾಂಬಾರು ರೆಡಿ ಫ್ರೆಂಡ್ಸ್. ನೋಡಿ, ಇಷ್ಟೇ. ಮಸಿಯೋದು ಇಲ್ಲ ನಾನು, ಮತ್ತು ರುಬ್ಬೋದು ಇಲ್ಲ. ಬೇಕಾದರೆ ಕಾಯಿ ಒಂದು ಸಪ್ರೇಟಾಗಿ ರುಬ್ಕೊಂಡು ಹಾಕ್ಕೊಬೇಕು ಸಾಂಬಾರಿಗೆ. ಕುದಿಬೇಕಾದ್ರೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಸಾಂಬಾರು. ಇಷ್ಟೇ ಸೊಪ್ಪು ಸಾಂಬಾರು. ನೋಡಿ, ತುಂಬ ಟೇಸ್ಟಿಯಾಗಿದೆ. ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಸಾಂಬಾರು ಕುದಿಸ್ಬಿಟ್ಟು ಆಫ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ. ಥ್ಯಾಂಕ್ ಯು ಫ್ರೆಂಡ್.